ಹೆಮ್ಮೆಯ ಹೆಗ್ಗುರುತಾಗಿ ನಾವು ಏನು ರಾಮ ಮಂದಿರವನ್ನ ಕಟ್ಟಿದ್ದೇವೆ. ಜೊತೆಗೆ ಏನು ಹಿಂದೂ ರಾಷ್ಟ್ರವನ್ನ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೇವೆ. ಜೊತೆಗೆ ನಾವು ಇಡೀ ದೇಶಕ್ಕೆ ಒಂದು ಸಂಸ್ಕೃತಿಯನ್ನ ರೂಪಿಸೋದಕ್ಕೆ ನಾವು ರೆಡಿ ಇದ್ದೇವೆ ಅಂತ ಹೇಳಿ ಅವರು ಈಗ ಪ್ರಾಕ್ಟಿಕಲ್ ರಾಜಕಾರಣದ ಭಾಗವಾಗಿ ಬಿಜೆಪಿ ನಾಯಕರು ಮಾತಾಡ್ತಿರುವಂತದ್ದು. ಯಾಕಂದ್ರೆ ಈಗ ಚುನಾವಣೆ ಅಂತಂದ್ರೆ ಕೇವಲ ಹಣ ಅಷ್ಟೇ ಅಲ್ಲವಾ, ಸಿದ್ಧಾಂತಗಳಷ್ಟೇ ನಡೆಯಲ್ಲ, ಧರ್ಮಾಧಾರಿತ ರಾಜಕಾರಣ ಕೂಡ ನಡೆಯುತ್ತಲ್ಲ. ಆ ನೆಲೆಯಲ್ಲಿ ಅವರು ತಮ್ಮ ಪಕ್ಷವನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ, ತಮ್ಮ ಚಿಂತನೆಗಳನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಮೋದಿಯವ್ರು ಬಂದ ಮೇಲೆ GDP ಗ್ರೋತ್ ಜಾಸ್ತಿ ಆಯ್ತು, ನಾವು ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನ ನಾವು ತಡೆದ್ವಿ, ಮೋದಿಯವ್ರು ಕಂಡ್ರೆ ಟೆರರಿಸ್ಟ್ಗಳ ಅಟ್ಯಾಕ್ ರೀತಿ ನಿಂತಂಗಾಯ್ತು ಅನ್ನೋ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಈಗ ದೇಶ ಅಂದ್ರೆ ಏನ್ ಸರ್? ದೇಶ ಅಂದ್ರೆ ಬರೀ ಇಂಡಿಯಾ ಮ್ಯಾಪ್ ಮಾತೆ ಜೆಂಡಾ ಇಟ್ಕೊಂಡ್ರೆ ಭಾರತನಾಗಿ ಜೈ ಅಂದ್ಬಿಟ್ರೆ ಬಂತು ದೇಶ ಆಗೋಯ್ತಾ? ಶ್ರೀ ಏನ್ ಹೇಳ್ತಾರೆ? ದೇಶವಂತೆ ಮಟ್ಟಿಗಾಳುವೈ, ದೇಶವಂತೆ ಮಟ್ಟಿಗಾಳುವೈ. ದೇಶ ಅಂದ್ರೆ ಮನುಷ್ಯರು, ನಾವು ಜನ. ಅಂದ್ರೆ ದೇಶ ಅಂದ್ರೆ ಬರೀ ಮಣ್ಣು, ಗುಡ್ಡ, ನಮ್ಮ